ಹಾಯ್, ನಾನು ನಿರ್ಮಲಾ ಸುರೇಶ್. ನಾನು ನಿಮಗೆ ಇವತ್ತೊಂದು ಹೊಸ ರೆಸಿಪಿ ಮಾಡೋದು ತೋರಿಸ್ತೀನಿ. ರೆಸಿಪಿ ಅನ್ನೋದಕ್ಕಿಂತ ಹಲಸಿನ ಬೀಜದಿಂದ ತಯಾರು ಮಾಡೋ ಕಾಫಿ ಪುಡಿ. ಈಗಂತೂ ಹಲಸಿನ ಹಣ್ಣಿನ ಸೀಸನ್ನು. ಸಾಧಾರಣವಾಗಿ ಎಲ್ಲರ ಮನೇಲಿ ತಂದೆ ತರ್ತಾರೆ. ಹಲಸಿನ ಹಣ್ಣಿನ ಬೀಜ ತಗೊಂಡು ಅದನ್ನು ಸ್ವಲ್ಪ ಒಣಗಿಸಿ ಇಷ್ಟಿಷ್ಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ನನ್ನ ಚಿಕ್ಕಮ್ಮ ನಿಮಗೆ ಹೇಳಿಕೊಟ್ರು. ಕಾಫಿ ಬೀಜದಿಂದ ಹಲಸಿನ ಬೀಜದಿಂದ ಕಾಫಿ ಮಾಡ್ಬೋದು, ತಯಾರಿಸ್ಬೋದು ಅಂತ. ನಾನು ನಂಬಿರಲಿಲ್ಲ. ಕೊನೆಗೆ ನಾನು ಆಮೇಲೆ ಮಾಡಿ ನೋಡಿದೆ. ಪುಡಿ ಎಲ್ಲ ಮಾಡಿ ರೆಡಿ ಮಾಡಿದ್ದೆ. ನನ್ನ ಫ್ರೆಂಡ್ ಬಂದಿದ್ಲು, ಅವಳಿಗೆ ನಾನು ಅದನ್ನು ತೋರಿಸ್ದೆ, ಇದೇನು ನೋಡು ಅಂತ. ಅವಳು ಅದನ್ನು ಸ್ಮೆಲ್ ನೋಡಿಕೊಂಡು ಕಾಫಿ ಪುಡಿ ಅಂದ್ಲು. ಅವಾಗ ನನಗೂ ಪರ್ಫೆಕ್ಟ್ ಆಯಿತು. ಹೌದು, ಇದು ಹೇಳಿದ ಹಾಗೆ ಹಲಸಿನ ಬೀಜದಿಂದ ಕಾಫಿ ಪುಡಿ ತಯಾರಾಗಿದೆ ಅಂತ. ಇದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ತೋರಿಸ್ತೀನಿ. ಇದು ಹುರಿಲಿಕ್ಕೆ ಒಂದು 5ರಿಂದ 10 ನಿಮಿಷ ಹಿಡಿತದೆ. ಚೆನ್ನಾಗಿ ಹುರ್ಕೊಳ್ಬೇಕು. ಕೆಂಪಗಾಗೋ ಥರನೂ ಹುರ್ಕೋಬೇಕು. ಇದು ಹುರ್ಕೊಳ್ತಿರೋ ಹಾಗೇನೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಏನು ಬರೀ ಪರಿಮಳಕ್ಕೋಸ್ಕರ ಹಾಕಲೇಬೇಕಂತ ಇಲ್ಲ, ಹಾಕ್ಕೊಂಡ್ರೆ ಒಳ್ಳೆಯದು. ಪರಿಮಳ ಬರುತ್ತೆ ಅಂದ್ಬಿಟ್ಟು ಅಷ್ಟೇ, ಮತ್ತೇನಲ್ಲ. ಮತ್ತು ಕಡಾಯಿಯಲ್ಲಿ ತೀರಾ ಡ್ರೈ ಆಗಿ ಹುರ್ಕೋದಕ್ಕಿಂತ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ಹುರ್ಕೊಳ್ತಿರೋ ಹಾಗೆ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಚೆನ್ನಾಗಿ ಹುರ್ಕೋಬೇಕು. ಕೆಂಪಗಾಗೋ ತನಕ ಹುರ್ಕೋಬೇಕು. ಮೊದಲಿಗೆ ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ, ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ನೋಡಿ, ಇಷ್ಟು ಕೆಂಪಗಾದಮೇಲೆ ಒಮ್ಮೆ ಫ್ಲೇಮ್ ಆಫ್ ಮಾಡಿಕೊಂಡು ಅದು ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಒಮ್ಮೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಕೆಲವೊಮ್ಮೆ ತರಿ ಇರುತ್ತೆ, ಅದನ್ನು ಮತ್ತೊಮ್ಮೆ ಹುರಿದ್ಬಿಟ್ಟು ಮತ್ತೊಮ್ಮೆ ಪುಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋದು. ಇದೀಗ ತಣ್ಣಗಾಗಲಿ. ನೋಡಿ, ಸ್ವಲ್ಪ ಹೊತ್ತು ಈ ಬಿಸಿ ಕಡಾಯಿನಲ್ಲಿ ಇಟ್ಟಾಗ ಈ ಕಲರಿಗೆ ಬಂದು ಮತ್ತು ಇದು ಇನ್ನೂ ಸ್ವಲ್ಪ ಬಿಸಿ ಇದೆ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ತೋರಿಸ್ತೀನಿ. ನೋಡಿ, ಮಿಕ್ಸಿ ಕುಡಿದ್ಮೇಲೆ ಇಷ್ಟು ತರಿ ಆಗಿದೆ. ಅದಕ್ಕೆ ಇನ್ನೊಮ್ಮೆ ಅದನ್ನು ಹುರ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಮಿಕ್ಸಿ ಹಾಕೋಣ.
ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ಆಯಿತಾ. ನೋಡಿ ಪುಡಿ ಚೆನ್ನಾಗಿ ಹುರಿದ ಮೇಲೆ ಈ ಕಲರ್ ಬಂದಾಗ ಫ್ಲೇಮ್ ಆಫ್ ಮಾಡಿಕೊಂಡು ಈ ಕಡಾಯಿ ಬಿಸಿಯಲ್ಲಿ ಮತ್ತೆ ಹುರ್ಕೋಬೇಕು. ಹಾಗೆ ಕಡಾಯಿ ಬಿಟ್ಬಿಟ್ರೆ ಕತ್ತೋಗ್ಬಿಡುತ್ತೆ. ಆ ಬಿಸಿಯಲ್ಲೇ ಚೆನ್ನಾಗಿ ಮತ್ತೆ ಹುರ್ಕೊಳ್ಬೇಕು. ಕಾಫಿ ಬೀಜನೂ ಕೂಡ ಹೀಗೇನೆ ಹುರಿದು ಪುಡಿ ಮಾಡ್ತಾರೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ನಾನು ಅದು ಮಾಡಿ ನೋಡಿಲ್ಲ. ನೋಡಿ ಇಷ್ಟು ಕಾಫಿ ಪುಡಿ ರೆಡಿ ಆಯಿತು ಅಷ್ಟು ಬೀಜದಿಂದ. ನಾನು ಆಲ್ರೆಡಿ ಕಾಫಿ ಮಾಡಲಿಕ್ಕೆ ಹಾಲಿಟ್ಟಿದ್ದೀನಿ, ಕಾಫಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಹಾಲು ಚೆನ್ನಾಗಿ ಕುದೀತಾ ಇದೆ. ಹೇಗಿದ್ರಲ್ಲಿ ಕಾಫಿ ಪುಡಿ ಹಾಕೋಣ. ನಿಮ್ಗೆ ಎಷ್ಟು ಸ್ಟ್ರಾಂಗ್ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನು 2 ಗ್ಲಾಸ್ ಕಾಫಿ ಹಾಲಿಗೆ ಹಾಕಿದ್ದೀನಿ. ಆಫ್ ಮಾಡ್ಕೊಳ್ಳೋಣ. ನೋಡಿ ನಾನೀಗ ಇದನ್ನು ನಮ್ಮ ಮನೆಯವರಿಗೆ ಕೊಡ್ತೀನಿ. ನೋಡಿ ಕಾಫಿ ರೆಡಿ. ನಾನೀಗ ಇದನ್ನು ನಮ್ಮ ಮನೆಯವ್ರಿಗೆ ಕುಡಿಲಿಕ್ಕೆ ಕೊಟ್ಟು ಹೇಗಿದೆ ಅಂತ ಕೇಳ್ತೀನಿ ಆಯಿತಾ. ಥ್ಯಾಂಕ್ ಯು. ಸೂಪರ್, ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಸೇಮ್ ಕಾಫಿ ಟೇಸ್ಟು, ಕಾಫಿಗಿಂತ ಚೆನ್ನಾಗಿ ಟೇಸ್ಟ್ ಇದೆ ಮತ್ತೆ. ಹೌದಾ? ಅವರು ಮನೆಯವರು ಚೆನ್ನಾಗಿದೆ ಹೇಳಿದ್ರು. ಈಗ ನಾನು ಕುಡಿದು ನೋಡ್ತೀನಿ. ಕುಡಿದ್ಬಿಟ್ಟು ಹೇಳ್ತೀನಿ ಆಯಿತಾ. ವಾವ್, ನಿಜವಾಗ್ಲೂ ಕಣ್ರಿ ಸಖತ್ತಾಗಿದೆ. ಕಾಫಿ ಮಾಡಿ ನೋಡಿ, ಕುಡಿದು ನೋಡಿ. ಪ್ಲೀಸ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.